ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ ಕಾಫಿ ಕುಯ್ಯೋಕ್ಕೆ. ನೋಡಿ, ಇಲ್ಲಿ ಕುಕ್ಕಿ ಅಂತ ಹೇಳ್ತಾರೆ ಇದನ್ನು. ಗಮಿಕ್ಷನ್ ಇಟ್ಟಿದ್ದೇವೆ, ಯಾಕೆಂದರೆ ಇರುವೆಗೆ ಹಾಕಬೇಕಲ್ಲ, ಅದಕ್ಕೆ ಈ ಥರ ಗಮಿಕ್ಷನ್ ಕಟ್ಟಿರ್ತೀವಿ. ಇದನ್ನೆಲ್ಲ ಸೀನರಿ ನೀವು ನೋಡಿರ್ತೀರಿ ನಮ್ಮ ಲೈವಲ್ಲಿ. ಇದೇ ತೋಟಕ್ಕೆ ಬಂದಿದ್ದೇವೆ ನಾವು ಕಾಫಿ ಕುಯ್ಯೋಕ್ಕೆ. ನಮ್ಮ ವೀಡಿಯೋನ ಮೊದಲಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ರೈತರು, ನಮಗೆ ತುಂಬ ಚೆನ್ನಾಗಿ ವೀಡಿಯೋ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನಾವು ಯಾವ ಥರ ವೀಡಿಯೋ ಮಾಡಿದ್ದೇವೆ ಅಂತ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ಶುರು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಹಾಯ್ ಹಾಯ್. ನೋಡಿ, ನಮ್ಮ ಹಸ್ಬೆಂಡ್ ಇಲ್ಲಿ ಕಾಫಿ ಕುಯ್ತಾ ಇದ್ದಾರೆ. ನೋಡಿ, ಅವರು ಅರೇಬಿಕಾ ಕಾಫಿ ಕುಯ್ತಾ ಇದ್ದಾರೆ. ನೋಡಿ, ಇದೆಲ್ಲ ಅರೇಬಿಕಾ ಕಾಫಿ. ಹಾಯ್ ಹಾಯ್, ಅರೇಬಿಕಾ ಕಾಫಿ ಕುಯ್ತಾ ಇದ್ದೇವೆ. ನೋಡಿ, ಇಲ್ಲಿ ಕುಯ್ತಾ ಇದ್ದಾರೆ. ಇಲ್ಲಿ ಮೇಲೆ ಹತ್ತಬೇಕು. ಏನು ಹೇಳಿ ನೀವು ಅರೇಬಿಕಾ ಕಾಫಿಯ ಬಗ್ಗೆ ಒಂದು ಅಭಿಪ್ರಾಯ ಹೇಳಿ, ಜನರಿಗೆ ಗೊತ್ತಾಗಲಿ. ಅರೇಬಿಕಾ ಕಾಫಿ ಯಾಕೆಲ್ಲ ಯೂಸ್ ಮಾಡ್ತಾರೆ ಹೇಳಿ. ನಮ್ಮ ಹಸ್ಬೆಂಡ್ ಹೇಳ್ತಾರೆ ನೋಡಿ, ಅವರಿಗೆ ನನಗಿಂತ ಜಾಸ್ತಿ ಗೊತ್ತಿದೆ. ಹೇಳಿ ಹೇಳಿ. ನಮಸ್ತೆ. ಕಾಫಿ ಕುಡಿಯಲು ಒಳ್ಳೆ ಉತ್ಕೃಷ್ಟವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಇದಕ್ಕೆ ಹೋಗ್ತದಲ್ವಾ, ಎಂತ ಬ್ರೂ ಕಾಫಿ ಮಾಡಲಿಕ್ಕೆ ಹೋಗುತ್ತೆ. ಇದಕ್ಕೆ ರೋಬಸ್ಟಾಗಿಂತ ಉತ್ತಮ ಬೆಲೆ, ಡಬಲ್ ಅಲ್ವಾ ಬೆಲೆ? ಸ್ವಲ್ಪ ಜಾಸ್ತಿ ಇರುತ್ತೆ. ಇದರ ಕೆಲಸ ಎಲ್ಲ ಯಾವಾಗ ಇರುತ್ತೆ? ಇದರ ಕೆಲಸ ಇವಾಗ ಇದು ಪಿಕಿಂಗ್ ಟೈಮು. ಈ ಟೈಮಲ್ಲಿ ಕೊಯ್ಯೋದಲ್ವಾ? ಹೌದು. ಇದು ಚೆರಿ ಮಾಡಿ ಮತ್ತು ಬೆಳೆ ಮಾಡಿಯೂ ಇದು ಮಾಡ್ತಾರೆ, ಒಣಗಿಸಿಯೂ ಇದು ಮಾಡ್ತಾರೆ, ಪಲ್ಪರಿಂಗು ಮಾಡ್ತಾರೆ. ಇದು ಜಾಸ್ತಿ ದೊಡ್ಡ ಗಿಡ ಆಗೋದಿಲ್ಲ, ಇಷ್ಟೇ ಸಣ್ಣ ಗಿಡಗಳು. ಕಪಾತು ಅದು ಇದು ಮಾಡಿಕೊಂಡು ಚೆನ್ನಾಗಿ. ಕಪಾತ್ ಅಂದರೆ ಎಂತ? ಅದು ಹಳೆ ಕಡ್ಡಿಗಳನ್ನೆಲ್ಲ ತೆಗೆಯೋದು ವರ್ಷ ಅಂದರೆ ಇದರಲ್ಲಿ ಬೇಡದ ಕಡ್ಡಿಗಳನ್ನೆಲ್ಲ ತೆಗಿಬೇಕಲ್ಲ. ಈ ಥರ ಇದೆ ನೋಡಿ, ಇದನ್ನೆಲ್ಲ ತೆಗಿಬೇಕು. ಕಂಬ ಚಿಗುರು ಕ್ಲೀನಾಗಿ. ಕಂಬ ಚಿಗುರು ಅಂದರೆ ಈಗ ಸ್ಟ್ರೈಟಾಗಿ ಬರುತ್ತಲ್ಲ, ಈ ಅದಕ್ಕೆ ಬರುತ್ತೆ. ಅದನ್ನೆಲ್ಲ ತೆಗಿಬೇಕಂತೆ. ಕೆಲಸ ತುಂಬ. ಇಲ್ಲಿ ಪ್ರೂನಿಂಗ್ ಮಾಡಬೇಕು, ಕ್ಲೀನ್. ಇದರ ಇನ್ನೊಂದು ಹೆಸರು ಏನು? ಇನ್ನೊಂದು ಹೆಸರು ನನಗೆ ಗೊತ್ತಿಲ್ಲ. ಕಾವೇರಿ ಕಾಫಿ ಅಲ್ವಾ? ಕಾವೇರಿ ಅದು ಇದನ್ನೇ ಹೇಳಿದ್ರೆ ಬೇರೆ ಬೇರೆ ವೆರೈಟಿ. ವಿದೇಶಕ್ಕೆ ಜಾಸ್ತಿ ಇದು ಮಾರಾಟ ಆಗ್ತದಾ? ವಿದೇಶಕ್ಕೆ ಜಾಸ್ತಿ ಹೋಗುತ್ತೆ. ಕುಡಿಯಲು ಒಳ್ಳೆ ಚೆನ್ನಾಗಿದೆ, ತುಂಬ ಟೇಸ್ಟಿ ಘಮ ಘಮ ಇರುವ ಕಾಫಿ, ಅರೇಬಿಕಾ ಕಾಫಿ, ಬ್ರೂ ಕಾಫಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ. ನೋಡಿ, ಈ ಥರ ಅಲ್ಲಾಡಿಸ್ಬೇಕು. ಆವಾಗೆಲ್ಲ ಕೊಕ್ಕಲೆಲ್ಲ ಇದ್ದರೆ ಬೀಳ್ತದೆ ನೋಡಿ. ನಮ್ಮ ಹಸ್ಬೆಂಡ್ ಎಲ್ಲ ಅದೆಲ್ಲ ಗೊತ್ತು ಅವರಿಗೆ. ನಮಗಿಂತ 90% ಜಾಸ್ತಿ ಅವರಿಗೆ ಗೊತ್ತಿದೆ ಕೃಷಿ ಬಗ್ಗೆ. ಹಾಯ್ ಹಾಯ್ ಮಾಡಿ. ಹಾಯ್ ಹಾಯ್. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ನೋಡಿ ಕಾಫಿ ಬೇಳೆ. ಇದು ಒಣಗಿ ಬಿದ್ದಿದ್ದು ಕಾಫಿ. ಒಣಗಿದರೆ ಈ ಥರ ಕಲರ್, ಬ್ಲ್ಯಾಕ್ ಕಲರ್ ಬರುತ್ತೆ ನೋಡಿ. ಇದರ ಬೇಳೆ ಇದನ್ನೆಲ್ಲ ನಾವು ಎರ್ಕಿ ಜೊತೆನೇ ಕಾಫಿ ಜೊತೆ ಒಣಗಿಸ್ತೀವಿ. ಯಾಕೆ ಇದನ್ನು ವೇಸ್ಟ್ ಮಾಡೋದು ಅಲ್ವಾ? ಕಾಫಿ ಗಿಡದ ಬುಡದಲ್ಲಿ ಹಕ್ಕಿಗಳೆಲ್ಲ ಇದನ್ನು ಬೇಳೆ ಮಾಡಿ ಹಾಕಿರ್ತವೆ. ಇದು ಬಿದ್ದ ನೋಡಿ, ಬಿದ್ದ ಕಾಫಿ, ಹಣ್ಣು ಕಾಫಿ ಬಿದ್ದು ಈ ಥರ ಆಗಿದೆ. ಒಣಗಿ ಒಣಗಿ ಈ ಥರನೇ ಆಗೋದು ಒಣಗಿಸಿದ್ರೆ ಕಾಫಿ, ಮತ್ತು ಬೇಳೆ ಈ ಥರ ಬರುತ್ತೆ. ಈ ಬೇಳೆಯ ಒಳ ಭಾಗದಲ್ಲಿ ಇನ್ನೊಂದು ಬೇಳೆ ಇದೆ ನೋಡಿ, ಇದು ಸಿಪ್ಪೆ ಆಯಿತಾ ಮೇಲ್ಭಾಗದಲ್ಲಿ. ಇದನ್ನು ತೆಗೆದ್ರೆ ನೋಡಿ ಒರಿಜಿನಲ್ ಬೇಳೆ ಈ ಥರ ಇರುತ್ತೆ ನೋಡಿ. ಈ ಥರ
ಬಿದ್ದೋಯ್ತು. ನಾವು ಇದನ್ನು ಈ ಥರ ಸೈಡಲ್ಲಿ ನಟ್ಟಿರ್ತೇವೆ ಆಯಿತಾ. ಮೇಲುಗಡೆ ಎಲ್ಲ ರೋಬಸ್ಟ ಕಾಫಿ ಇರೋದು, ಹೀಗೆ ಸೈಡಿಗೆ ರಸ್ತೆ ಬದಿಗೆ ಮಾತ್ರ ನಡೋದು. ಗಿಡ ಜಾಸ್ತಿ ಬಾಳಿಗೆ ಬರಲ್ಲ ಅಂತ ಈ ಥರ ನಟ್ಟಿದ್ದೇವೆ. ಹಣ್ಣು ಕಾಫಿ ನಮ್ಮ ಹಸ್ಬೆಂಡ್ ತಗೊಂಡಿದ್ದಾರೆ. ನೋಡಿ ಬೇಳೆ ಮಾಡಿ ತೋರಿಸ್ತಾ ಇದ್ದಾರೆ. ಇದನ್ನು ಹಿಂಗೇನೆ ಮಾಡೋದಲ್ಲ ಆಯಿತು, ಒಣಗಿಸ್ಬೇಕು. ಅಯ್ಯೋ ಬೇಳೆ ಬಿಸಾಡಿ ಬಿದ್ದೋಯ್ತು. ನಡಿ ನಡಿ. ಇವರಿಲ್ಲೇ ಬೇಳೆ ಮಾಡಿ ಕಾಫಿ ಮಾಡ್ತಾರ ಅಂತ. ಇವರು ತುಂಬ ಚೆನ್ನಾಗಿ ಕಾಫಿ ಮಾಡಿ ಕೊಡ್ತಾರೆ ನಮಗೆ, ಎಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಇವರಲ್ಲೇ ಕಾಫಿ ಮಾಡೋಕ್ಕೆ ಹೇಳೋದು, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಇವರು. ಕಾಫಿ ಮಾಡಬೇಕಾದ್ರೆ ಇವರನ್ನು ಸಂಪರ್ಕಿಸಿ. ನೋಡಿ ಇಲ್ಲಿ ನಮ್ಮ ಹಸ್ಬೆಂಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಕ್ಲೀನ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನೋಡಿ ಇಲ್ಲಿ ಅರಬಿಕಾ ಕಾಫಿನ ಕೊಯ್ತಾ ಇದ್ದೇನೆ. ನಿಮಗೆ ಗೊತ್ತೇ ಈ ಬ್ರೂ ಕಾಫಿ ಯಾವುದರಿಂದ ತಯಾರಾಗುತ್ತೆ ಅಂದರೆ ನೋಡಿ, ಇದೇ ಅರಬಿಕಾ ಕಾಫಿಯಿಂದ. ಘಮ ಘಮವಾದ ಬ್ರೂ ಕಾಫಿ ತಯಾರಿಕೆ ಮಾಡಲು ಈ ಅರೇಬಿಕಾ ಕಾಫಿ ತುಂಬ ಉಪಯುಕ್ತವಾಗಿದೆ. ಬಹಳ ಬೆಲೆ ಬಾಳುವ ಕಾಫಿ ಇದು. ಆ ಬ್ರೂ ಕಾಫಿ ಇದೆಯಲ್ವಾ, ತುಂಬ ಟೇಸ್ಟಾಗಿ ರುಚಿಯಾಗಿರುತ್ತೆ ಕಾಫಿ. ನೋಡಿ ಇದೇ ಕಾಫಿಯಿಂದ ಮಾಡೋದು. ನೋಡಿ ನಾನು ಇದನ್ನು ತೋರಿಸ್ತಾ ಇದ್ದೇನೆ ಇವಾಗ. ಕೆಲವರಿಗೆ ಗೊತ್ತಿರಲ್ಲ, ಕಾಫಿ ಕುಡಿದು ಮಾತ್ರ ಗೊತ್ತಿರುತ್ತೆ. ನಾನು ಅದನ್ನು ಇವಾಗ ತೋರಿಸ್ತಾ ಇದ್ದೇನೆ. ಇವಾಗ ನಾನು ಇದನ್ನು ಕೊಯ್ತಾ ಇದ್ದೇನೆ. ನೋಡಿ ಈ ಥರ ಇದೆ. ಇದು ಹಣ್ಣಾದರೆ ಕೆಂಪು ಕಲರ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವ ಕಾಫಿ. ಇದನ್ನು ಹೇಗೆ ಪುಡಿ ಮಾಡ್ತಾರೆ ಅಂತ ಹೇಳ್ತೀನಿ, ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಏನು ಗೊತ್ತಾ, ಇದನ್ನು ಒಣಗಿಸಬೇಕು 8 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು. ಒಣಗಿಸಿ ಆದಮೇಲೆ ಕಪ್ಪು ಕಲರ್ ಬರುತ್ತೆ. ಈ ಕಪ್ಪು ಕಲರ್ ಬಂದಿದ್ದನ್ನು ಇಲ್ಲಿಗೆ ನಾವು ಮಿಲ್ಲಿಗೆ ತಗೊಂಡೋಗಿ ಹುರಿಬೇಕು. ಇಲ್ಲದ್ರೆ ಮನೆಯಲ್ಲಿ ಹುರ್ಕೊಳ್ಬೋದು. ಹುರ್ಕೊಂಡ್ಮೇಲೆ ಈ ಬೇಳೆ ಇರುತ್ತೆ ಅಲ್ವಾ, ಬೇಳೆನ ಹುರಿಬೇಕು. ಈ ಸಿಪ್ಪೆ ಬೇಡ, ಬೇಳೆನ ಹುರಿಬೇಕು. ಹುರಿದ ಮೇಲೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಅದನ್ನು ಮಿಕ್ಸಲ್ಲಿ ಪುಡಿ ಮಾಡ್ಬೋದು, ಇಲ್ಲದಿದ್ದರೆ ಮಿಲ್ಲಲ್ಲಿ ಹುಡಿ ಮಾಡಿದರೂ ಕೂಡ ಘಮ ಘಮ ಅಂತ ಬರುತ್ತೆ. ಆಮೇಲೆ ಪುಡಿ ರೆಡಿಯಾಗುತ್ತೆ. ನೋಡಿ ಇದರಿಂದ ಬ್ರೂ ಕಾಫಿ ಮಾಡ್ಬೋದು. ಇದಕ್ಕೆ ಕಾಸ್ಟ್ಲಿ ರೇಟ್ ಜಾಸ್ತಿ. ಕಾಫಿ ಪುಡಿಗೆ, ಈ ಕಾಫಿಗೂ ಕೂಡ ರೇಟ್ ಜಾಸ್ತಿ, ಡಬಲ್ ರೇಟು. ರೋಬಸ್ಟಾಗಿಂತ ಜಾಸ್ತಿ ರೇಟು. ಅದಕ್ಕೆ ಕೆಲವರಿಗೆ ಗೊತ್ತಿರಲ್ಲ ಕಾಫಿ ಅಂದರೆ ಏನು, ಕಾಫಿ ಹಣ್ಣಿನ ಬಗ್ಗೆ ಏನು ಅಂತ ಗೊತ್ತಿರಲ್ಲ. ನೋಡಿ ಅದರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೇನೆ ನೋಡಿ. ಈ ಟೈಮಲ್ಲಿ ಕೊಯ್ಯೋದು ಈ ಕಾಫಿ. ರೋಬಸ್ಟಕ್ಕಿಂತ ಮುಂಚೆನೇ ಕೊಯ್ತಾರೆ. ನಮ್ಮ ಕೊಡಗಿನಲ್ಲಿ ಜಾಸ್ತಿ ಇದೆ. ಕಾವೇರಿ ಕಾಫಿ ಅಂತ ಹೇಳ್ತಾರೆ ಇದಕ್ಕೆ ಆಯಿತಾ. ನೋಡಿ ಈ ಥರ ಟಾರ್ಪಲ್ ಹಾಕಿ ಕುಯ್ಬೇಕು. ಇಲ್ಲಿ ಸ್ವಲ್ಪ ಇಳಿಜಾರಾದ ಕಾರಣ ಟಾರ್ಪಲನ್ನು ಎಚ್ಚರದಲ್ಲಿ ಹಾಕಿ ಕುಯ್ಬೇಕು ನಾವು. ನೋಡಿ ಈ ಥರ ಕುಯ್ಬೇಕು ಫ್ರೆಂಡ್ಸ್. ಮತ್ತು ಇದರಲ್ಲಿ ಈ ಥರ ಕೊಕ್ಕಲಲ್ಲಿ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಬೇರ್ಪಡಿಸಿ ಆಮೇಲೆ ಒಂದು 8 ಬಿಸಿಲು ಬರಬೇಕು. ಅದಕ್ಕೆ ಒಣಗಿಸ್ಬೇಕು. ಕಪ್ಪು ಕಲರ್ ಆಗಬೇಕು. ಬಿಸಿಲಲ್ಲಿ ಒಣಗಿಸ್ಬಾರ್ದು. ಚೆನ್ನಾಗಿ ಆ ಕಡೆ ಈ ಕಡೆ ಕಾಲಲ್ಲಿ ಅಲ್ಲಾಡಿಸ್ಬೇಕು. ಇದನ್ನು ಆ ಕಡೆ ಈ ಕಡೆ ಮಾಡಿ ಚೆನ್ನಾಗಿ ಹರಡಿಬಿಟ್ಟು ಒಣಗಿಸ್ಬೇಕು ಫ್ರೆಂಡ್ಸ್. ಆವಾಗ ನಮ್ಮ ಕಾಫಿ ತುಂಬ ಚೆನ್ನಾಗಿ ಒಣಗಿದರೆ ಮತ್ತು ಅದನ್ನು ಹುಡಿ ಮಾಡುವಾಗ ತುಂಬ ಘಮ 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 ಬರುತ್ತೆ. ಒಂದು ಕಾಫಿಯಲ್ಲಿ 2 ಬೇಳೆ ಇರುತ್ತೆ. ನೋಡಿ ಈ ಥರ ಓಪನ್ ಮಾಡಿ ತೋರಿಸ್ತೇನೆ. ನೋಡಿ ಇದು ಬೇಳೆ ಬಿದ್ದೋಯ್ತಾ. ನೋಡಿ ಇಲ್ಲಿ ಮೊಬೈಲ್ ಕೈಲಿ ಇಟ್ಕೊಂಡಿದ್ದಾನಲ್ವ, ಬಿದ್ದೋಗುತ್ತೆ, ಕ್ಷಮಿಸಿ. ನೋಡಿ ಇದು ಬೇಳೆ. ಇದು ಒಣಗಿ ಗಟ್ಟಿಯಾಗಬೇಕು. ಈಗ ಸ್ಮೂತ್ ಇದೆ. ಗಟ್ಟಿ ಆದಮೇಲೆ ಇದನ್ನು ಹುರಿಬೇಕು. ಕಡಲೆ ಹುರಿತೀವಲ್ಲ ಹಂಗೆ ಹುರಿಬೇಕು. ಹುರಿದ ಮೇಲೆ ಪುಡಿ ಮಾಡೋದು. ಪುಡಿ ಮಾಡಿದರೆ ಬ್ರೂ ಕಾಫಿ ಹುಡಿ ರೆಡಿ.
ನೋಡಿ ಈ ಥರ ಟಾರ್ಪಲ್ ಹಾಕಿನೇ ಕೊಯ್ಯಬೇಕು, ಯಾಕೆಂದರೆ ಇಲ್ಲಿ ಇಳಿಜಾರು ಪ್ರದೇಶ ಆದ ಕಾರಣ ಈ ಥರ ಟಾರ್ಪಲ್ನ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ನಮಗೆ ಕಾಫಿ ಕುಯ್ಯೋಕ್ಕೆ ತುಂಬ ಕಷ್ಟ ಆಗ್ತದೆ. ಗೊತ್ತಾಯ್ತಾ ಫ್ರೆಂಡ್ಸ್?